ನೆಲೆಗಟ್ಟಿನಲ್ಲೂ ಇಲ್ಲ. ಇಲ್ಲಿ ಕೇವಲ ಹೆಸರು ನೆಲೆಗಟ್ಟಿನಲ್ಲ ಈ ಅನುದಾನ ಹಂಚಿಕೆಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡದೆ ಹೋದಂಥ ಪ್ರಸಂಗದಲ್ಲಿ ಅದ್ರ ಜೊತೆ ಭಾಷೆನೂ ಹೋದ ಇಲ್ಲಂತಲ್ಲ. ಆದರೆ ಮುಖ್ಯವಾಗಿ ಇಲ್ಲಿ ಅನುದಾನ ವಿಷಯ ಬಂದದ. ಯಾಕಂದ್ರೆ ಸಾಕಷ್ಟು ನಮ್ಮ 50 ಲಕ್ಷ ಕೋಟಿ ರೂಪಾಯಿ ಏನು ಒಂದು ತೆರಿಗೆ ಬರ್ತದೆ ಸೆಂಟ್ರಲ್ ಗೌರ್ಮೆಂಟಾಗೆ, ಮ್ಯಾಕ್ಸಿಮಮ್ ದಕ್ಷಿಣದಿಂದ ಹೆಚ್ಚು ಹೋಗ್ತದೆ ಅನ್ನುವಂಥದ್ದು ಸ್ಪಷ್ಟ ಅದ. ಎಲ್ಲ ನೆಲೆಗಟ್ಟಲ್ಲಿ ಆರ್ಥಿಕವಾಗಿ ತುಳಿಯುವಂಥ ಕೆಲಸವನ್ನು, ಅದೇ ಕಾರಣಕ್ಕೆ ಇನ್ನುಳಿದ ವಿಷಯದಲ್ಲಿಯೂ ಹಸ್ತಕ್ಷೇಪ ಮಾಡುವುದನ್ನು, ಅದರಲ್ಲೂ ರಾಜ್ಯಪಾಲರು ರಾಜ್ಯವನ್ನು ರಕ್ಷಿಸುವಂಥ ಕೆಲಸ ಮಾಡೋದು ಬಿಟ್ಟ ಕೇವಲ ಕೇಂದ್ರದ ಏಜೆಂಟಾಗಿ ವರ್ತನೆ ಮಾಡೋದನ್ನು ಈ ಎಲ್ಲ ನೆಲೆಗಟ್ಟಿನಲ್ಲೇ ಅದನ್ನು ವಿರೋಧ ಮಾಡೋ ಸಲುವಾಗಿ, ಅದು ದೂರು ತಳ್ಳೋ ಸಲುವಾಗಿ ಇವತ್ತು ಏನಪ್ಪ ಅಂದರೆ ಈ ದಕ್ಷಿಣದ ರಾಜ್ಯಗಳು ಈ ಒಂದು ಒಕ್ಕೂಟನ್ನು ರಚನೆ ಮಾಡಿಕೊಂಡು ಹೋರಾಟ ಮಾಡುವ ನೆಲೆಗಟ್ಟಿನ ಮುಂದುವರೆದಿದ್ದಾರೆ. ಅದರ ನಾಯಕತ್ವವನ್ನು ನಮ್ಮ ಸಿದ್ದರಾಮಯ್ಯ ಮಾಡ್ಕೊಂಡು ಮುಂದುವರೆದಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ದಕ್ಷಿಣದ CMಗಳ ಸಭೆ ಸಮೀಪದಲ್ಲಿ ನಡೆದು ತಮಗಾಗುವ ಅನ್ಯಾಯಗಳನ್ನು, ತಮಗೆ ತಪ್ಪಿಸುತ್ತಿರುವಂಥ ಈ ಒಂದು ತೆರಿಗೆ ಪಾಲನ್ನು ಎಲ್ಲ ಪ್ರಶ್ನೆ ಮಾಡೋದು ದಿನಕ್ಕೆ ಗಟ್ಟಿ ಆಗ್ತಾರಲ್ಲ. ಇದು ನಿಜವಾಗಿಯೂ ಕೇಂದ್ರ ಸರ್ಕಾರಕ್ಕೆ ಒಂದು ಸವಾಲು ಹೌದು. ಅದೇ ಕಾಲಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಡಕಾಗಬಾರ್ದಾಗಿತ್ತಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ನಮ್ಮ ಮೋದಿಯವರು ಹೊಸ ಚಿಂತನೆಯನ್ನು ಮಾಡಬೇಕಾಗ್ಯದ. ಅದನ್ನು ಬಿಟ್ಟು ಇನ್ನಷ್ಟು ಹೆಚ್ಚಾದ್ರೆ ನಿಶ್ಚಿತವಾಗಿಯೂ ಇದು ಮುಂಬರುವ ದಿನಗಳಲ್ಲಿ ಈ ದೇಶ ಒಡೆದಕ್ಕೆ ಹಾದಿ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇಲ್ಲಿ ನಾವು ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. L16 ನ್ಯೂಸ್ ಅರ್ಥಾತ್ ದೇಶ ತರ ಸತ್ಯದ ಕೈಗೊಂಡು ಬಂದನೆಗಳು.